ಎಕ್ಸ್‌ಪ್ರೆಸ್ ಕೆನಾಲ್ಗೆ ಬಿಜೆಪಿಯಿಂದ ವಿರೋಧ ಇದೆ. ಹಿಂದೆ ಇದ್ದಾಗಲೂ ಕೂಡ ಕ್ಯಾನ್ಸಲ್ ಮಾಡಿಸಿದ್ವಿ. ಯಡಿಯೂರಪ್ಪನವ್ರು ಇದ್ದಾಗ, ಯಡಿಯೂರಪ್ಪನವ್ರು ಸಿಎಂ ಆದ ತಕ್ಷಣ ಇವ್ರು ಹಿಂದೆ 2018ರಲ್ಲೇ ಮಾಡಿದರು. 19ಅಲ್ಲಿ ನಮ್ಮ ಸರ್ಕಾರ ಬಂದಾಗ ಅದನ್ನು ಕ್ಯಾನ್ಸಲ್ ಮಾಡಿ ಇರುವಂಥ ಕ್ಯಾನಲ್ಗೆ ಸುಮಾರು ಯಡಿಯೂರಪ್ಪನವ್ರು 500 ಕೋಟಿ ದುಡ್ಡು ಕೊಟ್ಟಿದ್ರು. ತಮಗೆ ಗೊತ್ತಿರಲಿ ಅದು ಪೂರ್ತಿ. ಅವರಿದ್ದಾಗ ಬರೀ 0 to 70 ಕೊಟ್ಟಿದ್ರು. 0 ಅಂದರೆ ನಮ್ಮ ತುಮಕೂರು ಬ್ರಾಂಚ್ ಕೆನಾಲ್ ಎಂಟ್ರಿ ಆಗೋ ಪಾಯಿಂಟ್ಗೆ 0 ಅಂತಾರೆ. ಅದು ಕೆನಾಲಿಂದ ಅದು ದೂರ ಇದೆ ಡ್ಯಾಮಿಂದ. ಈ 0ಇಂದ 72ಕ್ಕೆ ಮಾತ್ರ ಡಿ ಕೆ ಶಿವಕುಮಾರ್ ಸಾಹೇಬರು ಹಿಂದೆ ದುಡ್ಡು ಕೊಟ್ಟಿದ್ರು 500 ಕೋಟಿ. ಯಡಿಯೂರಪ್ಪ ಸಾಹೇಬರು ಆ ಒಂದು 72ನೇ ಕಿಲೋಮೀಟ್ರ್ ಏನಿದೆ ಅಲ್ಲಿಂದ ಇಲ್ಲಿ ಟೈಲೆಂಡ್ 167 ಕಿಲೋಮೀಟ್ರ್ವರೆಗೂ ಕೂಡ 500 ಕೋಟಿ ರೂಪಾಯಿ ಹಾಕಿ ಅದನ್ನು ಇವತ್ತು ಚೆನ್ನಾಗಿ ಕೆಲಸನೂ ಕೂಡ ನನ್ನ ಲೆಕ್ಕ ಒಂದು 70-80 ಭಾಗ ಆಗಿದೆ. ನಮ್ಮ ಬೂಡ್ನಳ್ಳಿವರೆಗೂ ಕೂಡ ಇವತ್ತು ನೀರು ಬಿಟ್ಟ ತಕ್ಷಣ ಲೈನಿಂಗ್ ಎಲ್ಲ ಹೊಸ್ದಾಗಿರೋದ್ರಿಂದ ಬೇಗ ನೀರು ಬರ್ತಾ ಇದೆ. ಆದರೆ ಆ ಒಂದು ಕೆನಾಲಿನ ಏನೊಂದು ತುಮಕೂರು ಜಿಲ್ಲೆಗೆ ಒಂದು ಮಾರಕ ಆಗುತ್ತೆ, ಡೇಂಜರ್ ಇದೆ, ಅದನ್ನು ನಾವು ಇವತ್ತು ಕೂಡ ಎತ್ತಿಡಿತೀವಿ. ತುಮಕೂರು ಜಿಲ್ಲೆಗೆ ತೊಂದರೆ ಆಗ್ದಂಗೆ ಏನು ಮಾಡ್ತಾರೆ ಅನ್ನೋದನ್ನು ನಮ್ಮ ನಾಯಕರೆಲ್ಲರೂ ಕೂಡ, ಸುರೇಶ್ ಗೌಡರು ಆದಿಯಾಗಿ MT ಕೃಷ್ಣಪ್ಪನವರು, ಗೌಡು ಶಿವಣ್ಣವರು ಎಲ್ಲರೂ ಕೂಡ ಇದನ್ನು ಧ್ವನಿ ಎತ್ತಿದ್ದಾರೆ. ಅದನ್ನು ಯಾವ ರೀತಿ ಬರೋ ದಿವಸಗಳಲ್ಲಿ ಅದನ್ನು ಎಲ್ಲರನ್ನೂ ಕೂರಿಸಿ ಇವರು ಮಾತಾಡ್ತಾರೆ ಅನ್ನೋದನ್ನು ನಾವು ಕೂಡ ಕಾದು ನೋಡಬೇಕಾಗಿದೆ. ಆದರೆ ನಮ್ಮ ಜಿಲ್ಲೆಗೆ ತೊಂದರೆ ಆಗುವಂಥ ಆ ಒಂದು ಕಾರ್ಯಕ್ರಮ ನಮ್ಮ ಮೇಲ್ನೋಟಕ್ಕೆ ಆ ರೀತಿ ಕಾಣ್ತಿದೆ. ಅದರಿಂದ ನಮ್ಮ ವಿರೋಧ ಇದೆ. ಹೋರಾಟ ಮಾಡುವಂಥದ್ದು ಆಗಿದೆ, ಕೇಸು ಹಾಕ್ಸ್ಕೊಂಡಿದ್ದೀವಿ ಎಲ್ಲರೂ ಕೂಡ. ಮಾಡಲೇಬೇಕಾದಂಥ ಸನ್ನಿವೇಶ ಇದೆ. ಅಲ್ಲ, ಈಗ ಸ್ಟ್ಯಾಂಡ್ ತೊಗೊಂಡ್ಮೇಲೆ ಅದು ಕಂಟಿನ್ಯೂ ಮಾಡಬೇಕಲ್ಲ. ಬಟ್ ನಮ್ಮ ಜಿಲ್ಲೆಗೆ ತೊಂದರೆ ಆಗಬಾರ್ದು. ಈಗ ಕೆನಾಲಿಂದ ಬೈಪಾಸ್ ಮಾಡಿಬಿಟ್ರೆ ಗುಬ್ಬಿ ತಾಲೂಕು ಇವನ್ನ ಶಿರಾಗ್ ತಗೊಂಡೋಗಂಥದ್ದು ಇರ್ಬೋದು, ತುಮಕೂರು ಗ್ರಾಮಾಂತರ, ತುಮಕೂರು ಇವೆಲ್ಲಕ್ಕೂ ಕೂಡ ದೊಡ್ಡ ಪ್ರಾಬ್ಲಮ್ ಆಗೋಂಥ ಒಂದು ಸಿಚುವೇಶನ್ ಇದೆ. ಅದರಿಂದ ನಮ್ಮ ಒಂದು ತುಮಕೂರು ಜಿಲ್ಲೆಯ ಒಂದು ಹಿತ ಕಾಪಾಡೋ ಅಂಥದ್ದು ನಮ್ಮ ಒಂದು ಧರ್ಮ. BJPಯ ನಿಲುವು. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ನ ಒಂದು ವಿರೋಧ ನಮ್ಮದಿದೆ. ತುಮಕೂರನ್ನ ಬೆಂಗಳೂರು ಉತ್ತರ ಸೇರ್ಪಡೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಅವತ್ತು DKಶಿ ಅವರು ಸಹಮತ ವ್ಯಕ್ತಪಡಿಸಿದ್ರು. ಈಗ ಅವರೇ ಕೂಡ CM ಇದ್ದಾರೆ, ಮಾತಾಡಿದಂಥವರೇ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಅಕಸ್ಮಾತ್ ಆದರೆ ನೀವು ಅದನ್ನು ಒಪ್ತೀರಾ ಸರ್? ಅದು ನೋಡಿ, ವಿರೋಧ ಇದೆ. ಗ್ರ್ಯಾಂಟ್ ಎಷ್ಟಾರ ತಂದ್ಕೊಡ್ಲಿ, ಬಟ್ ಬೆಂಗಳೂರು ನಾರ್ತ್ ವೆಸ್ಟ್ ಅನ್ನೋದು ಪೂರ್ತಿ ತುಮಕೂರೇನೆ. ಅದು ಗ್ರ್ಯಾಂಟ್ ಬೇಕಾದ್ರೆ ಅಡಿಷ್ನಲ್ ಆಗಿ ಏನೇನು ಬೇಕೋ ನಮ್ಮ ಜಿಲ್ಲೆಗೆ, ಈಗ ತುಮಕೂರು ನಗರಕ್ಕೆ ಸುಮಾರು 500 ಕೋಟಿ ರೂಪಾಯಿ ದುಡ್ಡು ಬೇಕು ಇವತ್ತು. UGD ಆ್ಯಂಡ್ ಡ್ರಿಂಕಿಂಗ್ ವಾಟರ್ ಸ್ಟೆಬಿಲೈಸ್ ಮಾಡೋದಕ್ಕೆ ಅಷ್ಟು ಬೇಕು. ಅದು ಪರಮೇಶ್ವರ್ ಸಾಹೇಬರು ಮೀಟಿಂಗ್ ಮಾಡಿದಲ್ಲೂ ಕೂಡ ಇದೆ. ಈ ಥರ ಸಾಕಷ್ಟು ಗ್ರ್ಯಾಂಟ್ಗಳು ಆ ರೀತಿ ಕೊಟ್ಟು ತುಮಕೂರು ಬೆಂಗಳೂರಿಗೆ ಆಲ್ಟರ್ನೇಟ್ ಆಗಿ ಅನ್ನೋದನ್ನು ನಾವು ಬಿಂಬಿಸ್ಬೇಕು ಅನ್ನೋದನ್ನು ನಮ್ಮ ವಾದ. ಬರೀ ಹೆಸರು ಇಡೋದ್ರಿಂದ ಅದರಿಂದ ಏನೂ ಉಪಯೋಗ ಆಗಲ್ಲ. ಜೊತೆಗೆ ಬರೀ ರಿಯಲ್ ಎಸ್ಟೇಟ್ ಅವ್ರಿಗೆ ಇದೊಂಥರ ಬೆಂಗಳೂರು ಅಂತೇಳಿ ಇಲ್ಲಿ ಕಡೆಗೆ ನಿಮಗೂ ಕೂಡ ಒಂದು 30-40 ತಗೊಳಕ್ಕೆ ಮುಂಚೆ 500 ರೂಪಾಯಿ 800 ರೂಪಾಯಿಗೆ ಸಿಗೋದು. ಈಗ ಎಲ್ಲೋದ್ರೂ ನಿಮಗೆ ಊರಾಚೆನೂ 2000 ರೂಪಾಯಿ 3000 ರೂಪಾಯಿ ಹೇಳ್ತಾರೆ. ನಿಮಗೂ ಕೂಡ ಅದು ಗಮನದಲ್ಲಿದೆ. ಅದೊಂದು ಡಿಪಾರ್ಟ್ಮೆಂಟಿಗೆ ಬೆನಿಫಿಟ್ ಆಗ್ತದೆ, ಅಂದರೆ ಆ ಲಾಬಿಗೆ ಬೆನಿಫಿಟ್ ಆಗ್ತದೆ. ಬಿಟ್ಟರೆ ಹೆಸರಿಂದ ನನ್ನ ಲೆಕ್ಕ ಏನೂ ಆಗಲ್ಲ. ಗ್ರ್ಯಾಂಟ್ಗಳ್ನ ಅಡಿಷ್ನಲ್ ಆಗಿ ಏನಾದ್ರು ತುಮಕೂರು ಬೆಂಗಳೂರಿಗೆ ಆಲ್ಟರ್ನೇಟ್ ಅಂತ ಒಂದು ನಾವು ಪ್ಲ್ಯಾನ್ ಮಾಡಿದ್ದೀವಿ ಅಂತ ಏನಾರು ಮಾಡಿ ಒಂದು ದೊಡ್ಡ ಮಟ್ಟದ ಒಂದು ಗ್ರ್ಯಾಂಟ್ ಅನ್ನು ಕೊಟ್ಟರೆ ಅದರಲ್ಲಿ ಡಿವೈಡ್ ಮಾಡಲಿ ಎಲ್ಲದಕ್ಕೂ ಕೂಡ. ಮೂಲಭೂತ ಸೌಕರ್ಯ ಫಸ್ಟ್ ಕೊಡಬೇಕು, ಯಾವ್ದಾರ ಒಂದು ಊರು ಚೆನ್ನಾಗಿ ಆಗಬೇಕು ಅಂದಾಗ. ಅದ್ರ ಜೊತೆಗೆ ಕೈಗಾರಿಕೆಗಳಿಗೆ ಮತ್ತು ಏನು ಈ ಸಾಫ್ಟ್ವೇರು ಸಂಬಂಧಪಟ್ಟಂಥವಕ್ಕೂ ಕೂಡ ಪೂರಕವಾಗಿ ಇಲ್ಲಿ ಬರೋದಕ್ಕೆ ಏನೆಲ್ಲ ವಾತಾವರಣ ನಿರ್ಮಾಣ ಮಾಡಬೇಕು ಅದಕ್ಕೂ ಕೂಡ ಗ್ರ್ಯಾಂಟ್ಸ್ ಕೊಟ್ಟು ಮಾಡಲಿ ಅಂತ ನಮ್ಮ ವಾದ ಮಾಡ್ತೇವೆ ನಾವು. CM ಏನಾದರೂ ಪತ್ರ ಬರೆಯೋದು ಹೇಳಿದೀವಲ್ಲ, ಅದು ಕನ್ವೆ ಆಗಿರ್ತದೆ. ಅಫಿಷಿಯಲ್ ಆಗಿ ಹೇಳಿದ್ದೀವಿ ಆಲ್ರೆಡಿ, ಪೂರ್ತಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೀವಿ. ಅದು ಪತ್ರಕ್ಕಿಂತ ಇನ್ನೂ ಸ್ಟ್ರಾಂಗ್ ಅಂತ ಅನ್ಕೊಂಡು ಪತ್ರನೂ ಬರಿತೀವಿ. ನೂತನ CM ಅಲ್ಲ ಸರ್, ಹಂಗಾಗಿ ಹೇಳ್ತೀವಿ ಸರ್. ಅದನ್ನು ಹೋಗಿ ಎಲ್ಲ ನಾವು ಅಸೆಂಬ್ಲಿಲೂ ರೈಸ್ ಮಾಡ್ತೀವಿ, ಅವ್ರಿಗೆ ಪರ್ಸ್ನಲ್ ಆಗು ಹೋಗಿ ಹೇಳ್ತೀವಿ. ಓಕೆ ಸರ್.